ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಇವತ್ತಿನ ವ್ಲಾಗ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್. ತುಂಬ ಚಳಿ, ಮಳೆ ಇದೆ, ತುಂಬ ಸ್ಪೈಸಿ ಏನಾದ್ರು ತಿನ್ಬೇಕನ್ಸುತ್ತೆ. ಬಟ್ ಏನು ಮಾಡಲಿ, ಸಿಚುವೇಶನ್ ಆಚೆನೇ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಾಯಿದೆ. ಸೊ ಹಾಗಾಗಿ ಮನೇಲೇ ಬೆಚ್ಚು ಕೂತ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗ್ನ ಇವತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನೇನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಕುಕಿಂಗ್ ಮಾಡಬೇಕು ಇವಾಗ. ಬನ್ನಿ, ಏನು ಮಾಡ್ತಾಯಿದ್ದೀನಿ ಅಂದರೆ, ಕಿಚನ್ ಓಕೆ ಕ್ಲೀನ್ ಇದೆ. ಗಾಯ್ಸ್, ಇವಾಗ ಚಿಲ್ಲಿ ಪೌಡ್ರ್ ಹಾಕ್ಸ್ಕೊಂಡು ಬಂದಿದ್ದು ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಎಳ್ಳು ಬೆಲ್ಲ ಮಾಡಿದ್ದು ಅದು ಹಾಗೆ ಇದೆ. ಅಷ್ಟೇ, ಸದ್ಯಕ್ಕೆ ಏನೂ ಮಾಡಿಲ್ಲ. ಇವಾಗ ಏನಾದರೂ ಮತ್ತೆ ನೈಟ್ ಡಿನ್ನರ್ ಏನಾದರೂ ಮಾಡಬೇಕು. ಮತ್ತು ಬೇಗ ಹಸುವಾಗಿತ್ತು ಅಂತ ಹೇಳಿ ನಾನು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಉಪ್ಮಾ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ರವೆ ಹುರಿದು ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಬಂದು ಏನಿದೆ, ಕ್ಯಾರೆಟು, ಬೀನ್ಸು ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಗ್ರೀನ್ ಚಿಲ್ಲಿ, ಸ್ವಲ್ಪ ಅವರೆಕಾಳು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ಎಲ್ಲ ಹಾಕ್ಬಿಟ್ಟು. ಇದು ನನ್ನ ಫೇವ್ರೇಟು ವೆಜಿಟೇಬಲ್ಸ್ ಉಪ್ಮಾ. ಬಟ್ ನಾನು ತಿಂದಿರೋದು ಇದು 2 ವರ್ಷ ಆದಮೇಲೆ ತಿಂತಾ ಇರೋದು. ಯಾಕಂದರೆ ನಮ್ಮ ಮನೇಲಿ ಉಪ್ಪಿಟ್ಟೆ ಮಾಡಲ್ಲ. ಎಲ್ಲ ಒಗ್ಗರಣೆ ಹಾಕಿದ್ಮೇಲೆ ನೀರು ಹಾಕಿ ಒಂದು 5 ನಿಮಿಷ ಕುದಿಯೋಕೆ ಬಿಡಬೇಕು. ತೆಂಗಿನಕಾಯಿ ಹಾಕುವೆ, ತುಂಬ ಇಷ್ಟ. ತೆಂಗಿನಕಾಯಿ ಹಾಕ್ಕೊಂಡು ತಿನ್ನೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಎಕ್ಸ್ಟ್ರಾಡಿನರಿ ಬರುತ್ತೆ. ತುಂಬ ಇಷ್ಟ ಆಗುತ್ತೆ ನನಗಂತೂ. ನೋಡಿ, ಕುದೀತಾ ಇದೆ. ಇನ್ನು ಚೆನ್ನಾಗಿ ತರಕಾರಿ ಮತ್ತು ಮೇಯ್ನ್ ಅವರೆಕಾಳು ಹಾಕಿದ್ದೀನಲ್ಲ, ಬೇಯಬೇಕು. ಎಲ್ಲ ಬೆಂದಾಯಿತು. ರವೆ ಹಾಕಿ ಟರ್ನ್ ಮಾಡಿ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟಿದ್ದೀನಿ. ಒಂದು 5 ಮಿನಿಟ್ಸ್ ಆದ್ಬಿಟ್ಮೇಲೆ ಸ್ವಲ್ಪ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಮಾಡೋದು ಇದೇ ಥರ. ಸೊ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಬಿಕಾಸ್ ವೀಕ್ಲಿ ಒನ್ಸ್ ಈ ಥರ ಮಾಡೋದ್ರಿಂದ ಕ್ಲೀನ್ ಇರುತ್ತೆ ಮನೆ ಕೂಡ. ಹಾಗಾಗಿ ನಾನು ಇಲ್ಲಿ ವಾಲ್ ತೊಳ್ಕೊಂಡು ಮತ್ತು ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ವೆಸಲ್ಸ್ ಇತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಅಲ್ಲಿಗೆ ನನ್ನ ಕೆಲಸ ಕ್ಲಿಯರ್ ಆಯಿತು. ಇವಾಗ ಬನ್ನಿ ನೋಡೋಣ ಮತ್ತೆ. ಗೈಸ್, ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗೀತು. ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ರೆಡಿಯಾಗಬೇಕು. ನಾನು ಔಟ್ಸೈಡ್ ಹೋಗಬೇಕು. ಯಾಕಂದರೆ ಸ್ವಲ್ಪ ಬೈ ಮಾಡೋದಿದೆ. ಮುಂಚೆ ನಾನು ಆಚೆ ಕಡೆ ಸ್ನ್ಯಾಕ್ಸ್ ತಿಂತಾ ಇರಲಿಲ್ಲ. 1 ಇಯರ್ ತುಂಬ 2 ಇಯರ್ಸ್ ತುಂಬ ನಾನು ಬ್ಯುಸಿ ಇದ್ದೆ. ಸೊ ಹಾಗಾಗಿ ನನ್ನ ಡೈಲಿ ರೋಟೀನ್ ಆಯಿತು, ನನ್ನ ಫಾಸ್ಟ್ ರೋಟೀನ್ ನಾನು ಮೇಂಟೈನ್ ಮಾಡೋಕ್ಕಾಗೇ ಇರಲಿಲ್ಲ. ಸೊ ಹಾಗಾಗಿ ಇನ್ಮೇಲಿಂದ ಆ ಥರ ಇರಬೇಕು. ನಾನು ಆಚೆ ಸ್ನ್ಯಾಕ್ಸ್ ಎಲ್ಲ ತುಂಬ ತಿಂತಿದ್ದೆ. ಮತ್ತು ಮನೇಲಿ ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದ್ದೆ. ಎನಿ ಟೈಮ್ ಅಲ್ಲೇ ತಿನ್ನೋಕ್ಕಾಗಲ್ಲ ಅಂತ ಹೇಳಿ. ಸೊ ನಾನೇನು ಮಾಡ್ತಿದ್ದೆ, ಲಡ್ಡುಗಳು ಜಾಸ್ತಿ ಮಾಡ್ತಾಯಿದ್ದೆ. ಶೇಂಗಾ ಉಂಡೆ ಮತ್ತು ಕಡಲೆ ಉಂಡೆ, ಎಳ್ಳುಂಡೆ ಆ ಥರ ಎಲ್ಲ ಮಾಡ್ಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಸಂಜೆ ಟೈಮ್ ಸ್ನ್ಯಾಕ್ಸಾಗಿ ತಿಂತಿದ್ದೆ. ಸೊ ಬಿಕಾಸ್ ಅದು ತುಂಬ ಹೆಲ್ತಿ ಕೂಡ. ಸೊ ಹಾಗೆ ಮತ್ತೆ ಮಾಡೋಣ ಅಂತೇಳಿ ಇವತ್ತು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೋಗಬೇಕು, ತರಬೇಕು. ಮತ್ತು ಇನ್ನೊಂದು, ನಾನು ಕ್ಯಾಮ್ರಾಗೆ ವೀಡಿಯೋಗೋಸ್ಕರ ಡ್ರಾಮಾ ಮಾಡಬೇಕನ್ನೋ ನೆಸೆಸಿಟಿ ನನಗಿಲ್ಲ. ಬಿಕಾಸ್ ನಾನು ಏನಂತ ನನ್ನ ಜೊತೆಲಿರೋರಿಗೆ ಗೊತ್ತು. ಯಾರೋ 3ನೇರು ಇವಾಗ ಸಿಕ್ಕಿದವ್ರಿಗೆ ರೋಡಲ್ಲಿ ಸಿಕ್ತವ್ರಿಗೆಲ್ಲ ನನಗೇನು ಗೊತ್ತಲ್ವ. ಸೊ ಹಾಗೆ. ಆ್ಯಂಡ್ ಕೆಲವ್ರ ಜೊತೆ ನೀವು ಬಿ ಸೇಫ್. ಅಂದರೆ ಏನಾದರೂ ಸಡನ್ನಾಗಿ ನಮ್ಮ ಜೊತೆ ಮಿಂಗಲ್ ಆಗೋ ಥರ ಬರ್ತಾರೆ, ಚೆನ್ನಾಗಿ ಮಾತಾಡಿದಾಗ ಫುಲ್ ಓಪನ್ ಅಪ್ ಆಗಬೇಡಿ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ, ಓಪನ್ ಆಗಿಬಿಡ್ತಾರೆ. ನಮ್ಮ ಹತ್ರ ಏನು ಬೇಕೋ ಎಲ್ಲ ಹೇಳ್ಸ್ಕೊತಾರೆ. ನೆಕ್ಸ್ಟ್ ಯಾರ ಬಗ್ಗೆ ನಾವು ಮಾತಾಡ್ತೀವಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಅವರು ಚೆನ್ನಾಗಿದ್ಕೊಂಡು ಅವ್ರು ಚೆನ್ನಾಗಾಗೋಕ್ಕೋಸ್ಕರ ಅವ್ರ ಜೊತೆ ಕ್ಲೋಸ್ ಆಗೋಕ್ಕೋಸ್ಕರ ನಮ್ಮನ್ನು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೇ ಹೆಣ್ಮಕ್ಳು ಇದರೆಲ್ಲ ಮಾಡ್ಕೊಳ್ಳೋದು. ಸೊ ಯಾರೂ ಈಸಿಯಾಗಿ ಜಸ್ಟ್ ಬಂದಡಿಗೆನೇ ಓಕೆ ಅನ್ನೋದ್ರಲ್ಲಿ ಇರಬೇಕು. ಜಾಸ್ತಿ ಮಾತಾಡಿದ್ರೆ ಅದು ನಮ್ಗೆ ಎಫರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಾಗಾಗಿ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಅನ್ನೋದನ್ನ ಕಲಿತೆ ಮೇನಾಗಿ. ಇವಾಗ ಅದನ್ನೇ ಹೇಳ್ತಾ ಇದ್ದೀನಿ. ಆಚೆ ಕಡೆ ಸೌಂಡು ಸ್ವಿಮ್ಮಿಂಗ್ ಪೂಲ್ ಇದೆಯಲ್ವ, ಇಲ್ಲಿ ಸ್ಪೋರ್ಟ್ಸ್ ಅರೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಆ್ಯಂಡ್ ಅಂಥವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ನಾನು ಇದನ್ನು ಕೊಡ್ರಿ ಮತ್ತೆ ನಿಮಗೆ ನನ್ನ ಬಗ್ಗೆ ಏನೆಲ್ಲ ಮಾತಾಡಿದ್ದೀರಾ ಅದು ನಾನು
ರಿಟರ್ನ್ ಮಾಡದೆ ಬಿಡಲ್ಲ. ಬಿಕಾಸ್ ನಾನು ಬೆಳೆದಿರೋದೇ ಆ ಥರ. ನಿಮಗೆ ತಂದೆ ತಾಯಿ ಸಪೋರ್ಟಲ್ಲಿ ನೀವು ಬೆಳೆದಿದ್ದೀರಾ. ಬಟ್ ನಾನು ಬೆಂಗಳೂರಲ್ಲಿ ಆಯಿತು, ನಮ್ಮ ಫ್ಯಾಮಿಲಿ ಸೈಡ್ ಆಯಿತು, ನನಗೆ ತಂದೆ ತಾಯಿ ಸಪೋರ್ಟಲ್ಲಿ ನಾನು ಬೆಳೆದಿಲ್ಲ. ಓದಿದ್ದೀನಿ, MBA ತನಕ ಎಲ್ಲ ಓದಿದ್ದೀನಿ ನಾನು. ಸೊ ಬಟ್ ನಾನು ಈ ಲೆವೆಲ್ಗೆ ಓನಾಗಿ 6 PG ಬೆಂಗಳೂರಲ್ಲಿ ಮಾಡಿರೋದು ನಾನು. ಯಾರೋ ಬೆಂಗಳೂರಿಗೆ ಬಂದು ಸಕ್ಸಸ್ ಆಗೋದೇ ತುಂಬ ಕಡಿಮೆ, ಬರ್ತಾರೆ ಹೋಗ್ತಾರೆ. ಬಟ್ ಮುಂಚೆಯಿಂದ ನಾವು ಬೆಂಗಳೂರಲ್ಲಿರೋದ್ರಿಂದ ನಾನು 6 PG ಲೇಡೀಸ್ ಮಾಡಿದ್ದೀನಿ. ಮಾಡಬೇಕಂದ್ರೆ ಎಲ್ಲದಕ್ಕೂ ರೆಡಿಯಾಗಿರಬೇಕು. ಫೈಟ್ ಎನಿವನ್ ರೆಡಿ ಆದರೆ ನಾವು ಇಲ್ಲಿ ಬಿಸ್ನೆಸ್ಸಲ್ಲಿ ಗೆಲ್ಲೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಎಲ್ಲದಕ್ಕೂ ರೆಡಿ. ಏನೇ ಫೇಸ್ ಮಾಡೋಕ್ಕೆ ನಾನು ರೆಡಿಗಿದ್ದೀನಿ. ಜೈಲಿಗೆ ಹೋಗೋಕ್ಕೂ ರೆಡಿಗಿದ್ದೀನಿ. ಏನು ಬೇಕಾದರೂ ಮಾಡ್ತೀನಿ. ಬಿಕಾಸ್ ನನ್ನ ಬಗ್ಗೆ ಯಾರ ಹತ್ರ ನಾನು ಎರ್ದು ತಿಂದು ಬೆಳೆದಿಲ್ಲ. ನನ್ನನ್ನು ನಾನು ದುಡ್ದು ತಿಂದು ನಾನು ಈ ಥರ ಇದ್ದೀನಿ. ಅದು ನನ್ನ ಆಲ್ ಫ್ರೆಂಡ್ಸ್ ನನಗೆ ಗೊತ್ತಿದ್ದಾರೆ ಅವ್ರಿಗೆಲ್ಲರಿಗೂ. ಈ ಯಾರೋ ಯಾವುದೋ ಲೋಕಲ್ ಪೀಪಲ್ಲು ಎಲ್ಲ ವಿಲೇಜ್ ಕಡೆನೋ ಎಲ್ಲೋ ಬೆಳ್ಕೊಂಡು ಬಂದು ಸಡನ್ ಬೆಂಗಳೂರಿಗೆ ಬಂದಾಗ ಮಾತಾಡ್ತಾರಲ್ಲ, ಆ ಥರ ನೀವು ಆಗಬೇಡಿ. ಅಷ್ಟು ಚೀಪಾಗಿ ಬಿಹೇವ್ ಮಾಡಬೇಡಿ. ಆ ಥರ ನನ್ನನ್ನು ಆ ಥರ ಇವು ಲೋಕಲ್ ಅನ್ನೋ ಥರ ನನ್ನ ಮೈಂಡಿಗೆ ತರಬೇಡಿ. ನಿಮ್ದೇನಿದೆಯೋ ನೀವು ನೋಡ್ಕೊಳ್ಳಿ, ಆಯಿತಾ? ಇದನ್ನು ಹೇಳ್ತಿದ್ದೀನಿ, ನಾನು ರೆಡಿ. ಇವಾಗಲೂ ಹೇಳ್ತೀನಿ, ನಾನು ಎಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಏನು ಬೇಕಂದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಫೇಸ್ ಮಾಡಿ ಅಲ್ಲ, ಮಾಡಬೇಕಂತ ರೆಡಿಯಾಗಿ ನಾನು 6 PG ಓನರ್ ಆಗಿ ಅದರಲ್ಲಿ ಗೆದ್ದು ನಾನು ಬಂದಿದ್ದೀನಿ. ಇವಾಗಲೂ ನಾನು ರೆಡಿ. ಓಕೆನಾ? ನೀವು ರೆಡಿ ಇದ್ದೀರಾ? ಹಂಗಿದ್ರೆ ಮಾತಾಡಿ. ಬಟ್ ನನ್ನ ಏನು ಅಂದಿದ್ದೀರಾ, ನಾನು ರಿಟರ್ನ್ ಕೊಡದೆ ಬಿಡಲ್ಲ. ವೆಯ್ಟಿಂಗ್ ಫಾರ್ ಯು. ನಿಮಗೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಕೆನ್ನೆ ಹೊಡೆಯೋದಾಗ 100 ಜನ ಮುಂದೆ ಕ್ಲಿಯರ್ ಆಗಬೇಕು. ನನಗೇನು ಸತ್ಯ ಗೊತ್ತಾಗಬೇಕು. ನನ್ನ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಿದ್ರೆ ಅದು ನನಗೆ ಗೊತ್ತಾಗಬೇಕು. ಇಲ್ಲ ಅಂದರೆ ನೀವು ಒಳ್ಳೆಯದಾಗೋಕ್ಕೆ ನನ್ನನ್ನು ಕೆಟ್ಟೊಳಗೆ ಮಾಡಬೇಡಿ. ನಿಮ್ಮ ಬಗ್ಗೆ, ನಿಮ್ಮ 3rd ಕ್ಲಾಸ್ ಫ್ಯಾಮಿಲಿ ಬಗ್ಗೆ ನನಗೇನು ಗೊತ್ತು? ನಿಮ್ಮಂಥ ಏನಂದರೆ ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮದು ಕೆಟ್ಟ ಜಾತಿನಂತೆ ಅವಳು ಹೇಳಿದಾಳೆ. ಬೆಳಗ್ಗೆ ಎದ್ದು ಅವಳು ಕೈ ಮುಗಿಬೇಕಾದ್ರೆ ದೇವ್ರು ಕೂಡ ನಮ್ಮ ಜಾತಿನೇ. ಕೃಷ್ಣ ಕುಲ, ಯಾದವ ಕುಲ, ಕೃಷ್ಣ ದೇವ ಅಂತ ಹೇಳ್ತಾರೆ ಅವರು. ಅದು ಕೂಡ ನಮ್ಮ ಜಾತಿದೆ ದೇವರು. ಅವ್ರಿಗೆ ಮಾನ ಮರ್ಯಾದೆ ಇರಬೇಕು. ಏಜ್ ಆಗಿದೆ, ಕೆಟ್ಟ ಜಾತಿ ಅಂತ ಹೇಳಿದ್ರಂತೆ. ಅವರು ಮೋಸ್ಟ್ಲಿ ಊಟ ಮನೆಯಲ್ಲಿ ಬೆಳ್ಕೊಂಡು ತಿಂತಾರದೆಲ್ಲ ಅವರೇ ಬೆಳೀತಿದ್ದಾರೆ. ಬೇರೆ ಜಾತಿದು ಯಾವುದು ತಿಂತಾನೇ ಇಲ್ಲ ಅವರು. ಯೋಚನೆ ಮಾಡಿ ಮಾತಾಡಿ. ಯಾಕೆ ದೊಡ್ಡವರಾಗಿದ್ದೀರಾ? ಸುಮ್ಮನೆ ಬಿಡಲ್ಲ ಯಾರ್ದು ದೇವರು, ಸುಮ್ಮನೆ ಬಿಡಲ್ಲ. ಯಾಕಂದರೆ ಬೆಳಗ್ಗೆ ಎದ್ದು ನಾನು ಪೂಜೆ ಮಾಡ್ತಾಯಿದ್ದೀನಿ. ನಾವು ನಾಟಕಕ್ಕೋಸ್ಕರ ಪೂಜೆ ಮಾಡ್ತಿಲ್ಲ, ವೀಡಿಯೋಗೋಸ್ಕರ ಪೂಜೆ ಮಾಡ್ತಾಯಿಲ್ಲ. ನನಗೆ ಯಾವಾಗ ಚಿಕ್ಕ ಹುಡುಗಿಯಿಂದ ನನ್ನ ತಂದೆ ತಾಯಿ ದೇವರು ಬನ್ನಿ ಬೇಕಾದ್ರೆ ಪ್ರೂವ್ ಮಾಡ್ತೀನಿ. ನಾನು ಅದನ್ನ ಯಾವಾಗಲೂ ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಆ ದೇವ್ರು ಸುಮ್ಮನೆ ಬಿಡಲ್ಲ ನಿಮಗೆ. ಓಕೆನಾ? ಇದನ್ನ ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಮಾತಾಡುವಾಗ, ಮಕ್ಕಳಿದ್ದೇವೆ ನಿಮಗೆ, ಓಕೆನಾ? ನೆಕ್ಸ್ಟ್ ಟೈಮ್ ಮಾತಾಡುವಾಗ ಎಲ್ಲ ಫೇಸ್ ಮಾಡ್ತೀನಿ ಅಂದರೆ ಐ ಆಮ್ ರೆಡಿ. ಇವಾಗಲೂ ಕೂಡ ಅದು ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು. ನನ್ನ ಜೊತೆ IAS ಮಾಡ್ತಿರೋ ಹುಡುಗಿನ ನಾನು ಬಿಟ್ಟಿಲ್ಲ. ನನ್ನ ಬಗ್ಗೆ ಏನು ಜಸ್ಟು ಒಂದು 7-8 ಇಯರ್ಸ್ ಬ್ಯಾಕು ಝೊಮ್ಯಾಟೋನ ಆರ್ಡ್ರ್ ಮಾಡ್ಕೊಂಡು ತಿಂತಾಳೆ, ಊಟ ಹೋಟೆಲಲ್ಲಿ ತಿನ್ನಲ್ಲ ಅಂತ ಹೇಳಿದ್ಲು. ನನ್ನ ದುಡ್ಡು ನನ್ನ ಇಷ್ಟ, ನೀನು ಯಾವೆಲ್ಲ ಕೇಳೋಕ್ಕೆ ಅಂತ ಹೊಡೆದಿದ್ದೆ. ಅಂಥವ್ರನ್ನೇ ಬಿಟ್ಟಿಲ್ಲ. ಇನ್ನು ಜಸ್ಟ್ ನೀವು ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಿಡಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಸ್ಟೇಷನ್ನು, ಜೈಲು, ನನಗೂ ಎಲ್ಲ ಬ್ಯಾಕ್ಗ್ರೌಂಡ್ ಇದೆ. ಅನುಭವಿಸ್ಬೇಕಂದ್ರೆ ನನ್ನ ಬಗ್ಗೆ ಮಾತಾಡಿ. ಅದರ್ವೈಸ್ ಕೀಪ್ ಕ್ವೈಟ್. ಓಕೆ ಫ್ರೆಂಡ್ಸ್, ಸಾರಿ ಪಬ್ಲಿಕಲ್ಲಿ ಮಾತಾಡಬೇಕು. ಬಟ್ ನನಗೆ ತುಂಬ ಹಾರ್ಟ್ ಆಗಿದೆ. ಯಾರ ಸುದ್ದಿನೂ ನಾನು ಹೋಗಲ್ಲ, ಏನೂ ಮಾಡಲ್ಲ. ನಾನಾಯ್ತು, ನನ್ನ ಲೈಫ್ ಆಯ್ತು ಅಂತ ಇದ್ದೀನಿ. ಬಟ್ 3 ಬಿಟ್ಟಿರೋರು ಬರ್ತಾರಲ್ಲ ಮಧ್ಯದಲ್ಲಿ, ಅವ್ರು ನಮ್ಮನ್ನು ಹಾಳು ಮಾಡ್ಬೇಕಂತಲೇ ಬರ್ತಾರ ಏನೋ ಮನಸ್ಥಿತಿನ. ಸ್ವಲ್ಪ ದಿನ ಹಾಳಾಗಿತ್ತು, ಬೇಜಾರಾಗಿಬಿಡ್ತಿತ್ತು. ಇಂಥವ್ರು ನಾನು ಹೋಗಿ ಇಂಥವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ಈ ಥರ ಇದ್ದು ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಸಾರಿ. ದೆನ್ ಓಕೆ, ಐ ವಾಂಟ್ ಟು ಗೋ ಔಟ್ ಬಿಕಾಸ್ ಗ್ರಾಸರೀಸ್ ಎಲ್ಲ ಬೈ ಮಾಡೋದಿದೆ. ಹಾಗಾಗಿ ಆ್ಯಂಡ್ ಎಸ್ ಓಕೆ. ಆ್ಯಂಡ್ ಫ್ರೆಂಡ್ಸ್, ಮೂರು ರಿಕ್ವೆಸ್ಟ್ ಏನು ಗೊತ್ತಾ ನಿಮ್ಮ ಹತ್ರ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವ್ಯೂ ಮಾಡಿ ನನ್ನ ವಿಡಿಯೋನ. ಫಸ್ಟು ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಯಾಕೆ ನನ್ನ ವಿಡಿಯೋ ಚೆನ್ನಾಗಿ ಮಾಡ್ತಿಲ್ವ, ಚೆನ್ನಾಗಿ ಬರ್ತಿಲ್ವ? ಆ್ಯಂಡ್ ನಾನು ಮೇಕಪ್ ಎಲ್ಲ ಮಾಡ್ಕೊಂಡು ಏನು ಮಾಡ್ತಾಯಿಲ್ಲ, ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಓಕೆ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಿಮ್ಮ ಪ್ರೀತಿಯ ನಾನು
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚೆಕ್ ಕೇರ್, ಬಾಯ್. ಲವ್ ಯು ಆಲ್ ಎವ್ರಿ ಒನ್. ಬಾಯ್ ಬಾಯ್.